ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಳ್ಳಾರಿ ಜಿಲ್ಲೆಯಲ್ಲಿ ಭುಗಿಲೆದ್ದು ಬಿಟ್ಟಿದೆ ರೈತರ ಕಿಚ್ಚು. ಭೂಮಿಯನ್ನ ವಾಪಸ್ ಕೊಡಿ ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದು ಬಿಟ್ಟಿದೆ. ನಮ್ಮ ಭೂಮಿಯನ್ನು ನಮಗೆ ವಾಪಸ್ ಕೊಡಿ ಅಂತ ಆಗ್ರಹಿಸಿ ಇವತ್ತು ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಕೈಗಾರಿಕೆಗೋಸ್ಕರ ವಶಪಡಿಸಿಕೊಂಡಿದ್ದಂತಹ ಭೂಮಿಯನ್ನ ರೈತರು ವಾಪಸ್ ಕೇಳ್ತಿದ್ದಾರೆ. ನಮಗೆ ವಾಪಸ್ ಕೊಡಿ ಅಂತ ರೈತರು ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ, ಜಮೀನುಗಳಿಗೆ ನುಗ್ಗಿದ್ದಾರೆ. ಇದು ಬಳ್ಳಾರಿಯ ಕುಡತಿನಿ ಬಳಿಯ ರೈತರ ಹೋರಾಟ ಆಯಿತು. ಬಳ್ಳಾರಿಯಾದ್ಯಂತ ಜನ, ಪ್ರಮುಖವಾಗಿ ರೈತರು ಯಾರ್ಯಾರಿದ್ದಾರಲ್ಲ, ಹಿಂದೆ ಭೂಮಿಯನ್ನ ಕೊಟ್ಟಿದ್ರು ಕೈಗಾರಿಕಾ ಉದ್ಯಮಕ್ಕೋಸ್ಕರ, ತಮ್ಮ ಕೃಷಿ ಭೂಮಿಗಳನ್ನ ಕೊಡುವಂತ ಕೆಲಸ ಆಗಿತ್ತು. ಆದ್ರೆ ಈಗ ರೈತರೆಲ್ಲ ಬೀದಿಗೆ ಬಂದಿದ್ದಾರೆ. ನಮ್ಮ ಜಮೀನು, ನಮ್ಮ ಭೂಮಿ, ನಮ್ಮ ಹಕ್ಕು, ಅದು ನಮಗೆ ವಾಪಸ್ ಬೇಕು. ನಮಗೆ ಯಾವ ಫ್ಯಾಕ್ಟ್ರಿನೂ ಬೇಡ, ಯಾವ ಕೆಲಸನೂ ಬೇಡ, ನಮಗೆ ಬೇಕೇ ಬೇಕು ಅಂತ ಇವತ್ತು ಬಳ್ಳಾರಿಯ ಕುಡತಿನಿಯ ಬಳಿಯ ರೈತರೆಲ್ಲರೂ ಕೂಡ ಹೋರಾಟ ಮಾಡಿದ್ರು. ಜಮೀನು ಉಳುಮೆಗೆ ಬಂಡಿಯನ್ನ ನುಗ್ಗಿಸಿದ್ರು ರೈತರು. ಈ ಸಂದರ್ಭದಲ್ಲಿ ದೃಶ್ಯದಲ್ಲಿ ಗಮನಿಸ್ತಿದ್ದೀವಲ್ಲ, ರೈತರು ಮತ್ತು ಪೊಲೀಸರ ನಡುವೆ ತಳ್ಳಾಟ, ನೂಕಾಟ ಎಲ್ಲ ನಡೀತು. ಮಾತಿನ ಚಕಮಕಿ ಕೂಡ ಸಾಕ್ತು. ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀವಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಆ ಭಾಗದ ರೈತರು ಎಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡಿದ್ರು. ನಮ್ಮ ಜಮೀನು ನಮಗೆ ವಾಪಸ್ ಬೇಕು, ನಮಗ್ ಬೇಕು ಅಂತ ಆಗ್ರಹಿಸಿದ್ರು. ಕೈಗಾರಿಕಾ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಆ ಭೂಮಿಗಳನ್ನ ಕೊಡುವಂತ ಕೆಲಸ ಆಗಿತ್ತು. ಈಗ ನಮಗೆ ಬೇಕು ಅಂತಿದ್ದಾರೆ ರೈತರು. ಅಷ್ಟೇ ಈಸಿಯಾಗಿ ಬಗೆಹರಿಯುವಂತ ವಿಚಾರ ಇದಲ್ಲ. ರೈತರ ಭೂಮಿ ವಿಚಾರ, ಸಾಕಷ್ಟು ಕಾನೂನು ತೊಡಕುಗಳು ಬರುತ್ತೆ. ಸದ್ಯ ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡಿ. ಸದ್ಯ ಜಿಂದಾಲ್ನಿಂದ ಸರ್ವೆಯ ಕಾರ್ಯ ಆರಂಭಗಳಾಗಿದೆ. ಆದರೆ ರೈತರ ಕುಟುಂಬಕ್ಕೆ ಉದ್ಯೋಗವನ್ನ ಕೊಟ್ಟಿಲ್ಲಂತೆ. ಉದ್ಯೋಗದ ಭರವಸೆಯನ್ನ ಕೊಡಲಾಗಿತ್ತು. ಭೂಮಿ ನೀಡಿದ ರೈತರ ಕುಟುಂಬಕ್ಕೆ ಕೆಲಸನೇ ಕೊಟ್ಟಿಲ್ಲ. ವರ್ಷಗಳು ಉರುಳುತ್ತಿದೆ. ಭೂಮಿಗೆ ನ್ಯಾಯಯುತ ಬೆಲೆಯನ್ನ ನೀಡಿಲ್ಲ ಅನ್ನುವಂತ ಆರೋಪ ಇದೆ. 4 ವರ್ಷಗಳಿಂದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ರೈತರು. ನಿರಂತರ ಹೋರಾಟ ಆಯಿತು. ಇವತ್ತು ಎತ್ತಿನ ಬಂಡಿಯನ್ನ ಜಮೀನಿಗೆ ನುಗ್ಗಿಸಿದ್ದಾರೆ. ಆಕ್ರೋಶವನ್ನ ಹೊರಗಾಕಿದ್ರು. ನ್ಯಾಯಯುತವಾಗಿ ನಮ್ಗೆ ಯಾವ ಕೆಲಸನೂ ಆಗಿಲ್ಲ. ಯಾರ್ಯಾರು ಜಮೀನು ಕೊಟ್ಟಿದ್ರು, ಭೂಮಿ ಕೊಟ್ಟಿದ್ರಲ್ಲ, ಆ ಕುಟುಂಬಕ್ಕೆ ಕೆಲಸ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತೆ. ಒಂದು ಕಡೆ ಕೆಲಸ ಇಲ್ಲ, ಒಂದು ಕಡೆ ಸರಿಯಾದ ಬೆಲೆಗೂ ಕೂಡ ಸಿಕ್ಕಿಲ್ಲ ಅನ್ನುವಂತ ಆಕ್ರೋಶ ಇದು. ಸಿದ್ದರಾಮಯ್ಯನವರಿಗೆ ಹೇಳಿ ಧಿಕ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.